Third standard, environmental studies. Lesson 1, a day in the garden. A group of children are talking while going in home in the evening. ವಿದ್ಯಾರ್ಥಿಗಳ ಗುಂಪು ಮಾತನಾಡುತ್ತಿದೆ ಮನೆಗೆ ಹೋಗುವಾಗ, ಸಾಯಂಕಾಲ ಮನೆಗೆ ಹೋಗುವಾಗ. ವನಜ ಎಂಬ ಹುಡುಗಿ, ಓ ಲುಕ್ ಆಟ್ ದಟ್ ಫ್ಲಕ್ ಆಫ್ ಕ್ರೇನ್. ಅಲ್ಲಿ ನೋಡಿ ಬೆಳ್ಳಕ್ಕಿ ಸಾಲು ಹೇಗೆ ಹೋಗುತ್ತಿದೆ ಅಂತ. ಲಿಖಿತ ಅನ್ನೋರು ಹೇಳ್ತಾರ, ಲಿಖಿತ ಅವಳು, ಆಹಾ ಸಿ they are flying towards our garden and settled on the tree near the pond. ಅಲ್ಲಿ ಹತ್ತರದ ಕೊಳ ಇತ್ತು, ಆ ತೋಟದ ಕೊಳದ ಹತ್ತಿರ ಅವು ಬಂದು ಕುಳಿತವು ಅಂತ ಲಿಖಿತ ಹೇಳ್ತಾ ಇದ್ದಾಳ. ಅರುಣ ಹೇಳ್ತಾಳ, ಅರುಣ, shall we go there and have a look at them? ನಾವು ಅಲ್ಲಿ ಹೋಗಿ ಅವುಗಳನ್ನ ನೋಡೋಣವೇ ಎಂದು ಅರುಣ ಹೇಳಿಲ್ಲ. ಚಿಲ್ಡ್ರನ್ ಮೂವ್ ಟುವರ್ಡ್ಸ್ ದ ಪಾಂಡ್ ಇನ್ ದ ಗಾರ್ಡನ್. ಅವರು ಅಲ್ಲಿ ನೋಡೋದಕ್ಕೆ ಹೋದರು. ತೆರೆಸಾ ಹೇಳ್ತಾಳ, ಕಮ್ ಕಮ್ ವಿತೌಟ್ ಮೇಕಿಂಗ್ ಎನಿ ನಾಯ್ಸ್. ಏನು ಸಪ್ಪಳ ಮಾಡದೆ ಬನ್ನಿ, ಗಲಾಟೆ ಮಾಡದೆ ಬನ್ನಿ. There are not only crane on the tree but also squirrels and spider, bat, myna. ಅಲ್ಲಿ ಬರೀ ಬೆಳ್ಳಕ್ಕಿಗಳಷ್ಟೇ ಇಲ್ಲ, ಅಳಿಲು, ಇರುವೆ, ಜೇಡ, ಬ್ಯಾಟ್ಸ್, ಮೈನಾ, ಇನ್ನು ಮುಂತಾದ ಪ್ರಾಣಿಗಳಿವೆ. ದೇ ಮೇ ರನ್ ಅವೇ. ಅವು ಓಡಿ ಹೋಗಬಹುದು, ನೀವು ಗಲಾಟೆ ಮಾಡಿದರೆ ಅವು ಓಡಿ ಹೋಗಬಹುದು ಅಂತ ತೆರೆಸಾ ಹೇಳಿಲ್ಲ. ನೋಡ್ರಿಲೆ, ಇದ್ಯಾವುದು ಜಾಸ್ತಿ ಉದ್ದ ಐತೆ ಅಂದ್ರೆ ಪಿಕಾಕ್. ಇದು ಪಿಕಾಕ್, ಇದು ಕ್ರೌ. This is crow, squirrel, ನೆಕ್ಸ್ಟ್ ನೋಡ್ರಿ ಬ್ಯಾಟ್, ಬಾವುಲಿ ಅಂತಾರ ಅದಕ್ಕೆ, ಬ್ಯಾಟ್ ಜೋತ್ ಬಿದ್ದೈತಿ. ಸ್ಪೈಡರ್, ಆಂಟ್, rabbit, next frog, tortoise ನೋಡಿ. ಇಲ್ಲಿನ ಇದು ಬಟರ್ಫ್ಲೈ, ಡಕ್, ಇದು ಒಂಥರ ಪ್ಯಾರೆಟ್. ಹೌದು, ಆದ್ರ ಗ್ರೀನ್ ಕಲರ್ ಪ್ಯಾರೆಟ್. ಇದು ಪ್ಯಾರೆಟ್ ಬೇರೆ ಕಲರ್ ಪ್ಯಾರೆಟ್. ಆಯ್ತಾ ಇಲ್ಲ? ನೆಕ್ಸ್ಟ್ ಇದು ಸ್ನೇಕ್. ಓಕೆ, ಇಷ್ಟು ಚಿಟ್ಟೆ, ಬಾತುಕೋಳಿ, ಇರುವೆ, ಮೊಲ, ಕಪ್ಪೆ, ಆಮೆ, ಅದೆಲ್ಲ ಫಿಶ್. ಇಲ್ಲೊಂದ್ ಬಿಟ್ಟಿವ್ ನೋಡ್ರಿ, ಫಿಶ್. ನಾವೆಲ್ಲ ಹೆಸರನ್ನು ಬರೆದ್ವಿ. ಈಗ ಲಿಖಿತ ಹೇಳ್ತಾಳ, ಓ ಲುಕ್ ಆಟ್ ದ ಫಿಶ್ ಅಂಡ್ ದ ಫ್ರಾಗ್ ಇನ್ ದ ಪಾಂಡ್. tortoise is swimming there. ಅಲ್ಲಿ ಮೀನು, ಕಪ್ಪೆ ಕಾಣಿಸ್ತಾ ಇವೆ, ಮತ್ತ ಆಮೆ ಈಜುತ್ತಿದೆ. ಅರುಣ ಹೇಳ್ತಾಳ,
The chirping of the bird is very melodious. ಹಕ್ಕಿಗಳ ಕೂಗು ತುಂಬಾ ಚೆನ್ನಾಗಿದೆ. Listen to, isn't it? ಅದು ಕೇಳಿಸಲು ಸುಮಧುರವಾಗಿಲ್ಲವೇ ಅಂತ ಹೇಳ್ತಾರ. ಅಲ್ಲಿ shall we mimic the birds? ಅವುಗಳನ್ನ ನಾವು ಹಕ್ಕಿಗಳಂತೆ ಕೂಗೋಣವೇ, ನಾವು ಹಕ್ಕಿಗಳಂತೆ ಧ್ವನಿ ಮಾಡೋಣವೇ ಅಂತಂದು ಅಲ್ಲಿ ಹೇಳಿದ. ಆಕ್ಟಿವಿಟಿ ನೋಡ್ರಿ, ರೈಟ್ ದ ನೇಮ್ ಆಫ್ ದ ಬರ್ಡ್ ಯು ಹ್ಯಾವ್ ಸೀನ್ ಇನ್ ಯುವರ್ ಪ್ಲೇಸ್. ನಿಮ್ ಪ್ಲೇಸ್ ನಲ್ಲಿ ಏನೋ ಕಾಗೆಗಳು ನೋಡಿದ್ರ, ಕ್ರೌಸ್, ಪ್ಯಾರೆಟ್, ಪಿಕಾಕ್ ನೋಡಿರ್ತೀರಿ, ಪಿಕಾಕ್, hen, pigeon, ಪಾರಿವಾಳ ನೋಡಿರ್ತೀರಿ, ಅವನ್ ಬರ್ರಿ. Which of the bird voices you have heard? Write the name of those birds. Hen, ಕೋಳಿ, cock, ಹುಂಜ, ಕೊಕೋ ಕೋ ಮಾಡುತ್ತಲ್ಲ ಅದು. ನೆಕ್ಸ್ಟ್ ಕ್ರೌ, ಕಾಗೆ, ಕಾವ್ ಕಾವ್ ಮಾಡೋದನ್ನು ನೋಡಿರ್ತೀರಿ. ಇನ್ನು ಯಾವ್ದಾದ್ರು ನೋಡಿದ್ರ ಬರೀರಿ. Imitate the voice of the bird with your friends. ನಿಮ್ಮ ಸ್ನೇಹಿತರೊಂದಿಗೆ ಆ ಕೂಗನ್ನ ಕೂಗಿ ಅಂತ. ಕೂಗಿ ನೋಡೋಣ. ಸೀಮಾ, stop stop, it is enough, our noise will make these birds fly away. ಇಲ್ಲಿಗೆ ನಿಂತ್ಕೊಳ್ಳಿ, ಮುಂದೆ ಹೋಗೋದು ಬೇಡ, ನಮ್ಮ ಗಲಾಟೆಯಿಂದ ಅವು ಹಾರಿ ಹೋಗುತ್ತವೆ ಅಂತ ಸೀಮಾ ಹೇಳ್ತಾಳ. ಲಿಖಿತ ಹೇಳ್ತಾಳ, ಓ ರಂಗಪ್ಪ, ರಂಗಪ್ಪ, the gardener is coming this way. ರಂಗಪ್ಪ ಎನ್ನುವ ತೋಟವನ್ನ ನೋಡಿಕೊಳ್ಳೋರವರು ರಂಗಪ್ಪ ಈ ಕಡೆ ಬರುತ್ತಿದ್ದಾರೆ. He loves birds. He get angry if we drive the bird away. Stop making noise. ನಾವು ಏನಾದ್ರೂ ಆ ಹಕ್ಕಿಗಳು ಹಾರುವಂತೆ ಮಾಡಿದ್ವಿ ಅಂತಂದ್ರ, ಆ ಹಕ್ಕಿಗಳನ್ನ ಓಡಿಸಿದ್ವಿ ಅಂತಂದ್ರ ರಂಗಪ್ಪ ಸಿಟ್ಟಾಗ್ತಾನೆ ನಮ್ಮ ಮೇಲೆ. ಅದಕ್ಕ ಸಪ್ಪಳವನ್ನ ಮಾಡುವುದನ್ನ ನಿಲ್ಲಿಸಿ, ಗಲಾಟೆ ಮಾಡುವುದನ್ನ ನಿಲ್ಲಿಸಿ ಅಂತ ಲಿಖಿತ ಹೇಳ್ತಾಳ. ರಂಗಪ್ಪ, ಲಿಖಿತಮ್ಮ, ವಾಟ್ ಬ್ರಿಂಗ್ಸ್ ಯು ಹಿಯರ್? ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ವಾಟ್ ಬ್ರಿಂಗ್ಸ್ ಯು ಹಿಯರ್? ವಾಟ್ ಬ್ರಿಂಗ್ಸ್ ಯು ಹಿಯರ್ ಅಂತ ಕೇಳ್ತಾನ ರಂಗಪ್ಪ. ಲಿಖಿತ ಹೇಳ್ತಾಳ, ರಂಗಪ್ಪ, ವಿ ಹ್ಯಾವ್ ಕಮ್ ಹಿಯರ್ ಟು ಸಿ ಕ್ರೇನ್ಸ್. ನಾವು ಬೆಳ್ಳಕ್ಕಿಗಳನ್ನ ನೋಡಿಕೊಂಡು ಇಲ್ಲೇ ಬಂದೆವು. ರಂಗಪ್ಪ ಹೇಳ್ತಾನ, ಡು ಯು ನೋ ಅಬೌಟ್ ಬರ್ಡ್ಸ್? ನಿನಗೆ ಪಕ್ಷಿಗಳ ಬಗ್ಗೆ ಗೊತ್ತಿದೆಯಾ? ಆನಂದ್ ಹೇಳ್ತಾನ, ಓ ವಿ ನೋ ಎವ್ರಿಥಿಂಗ್, ನಮಗೆ ಎಲ್ಲಾ ಗೊತ್ತು ಅಂತ ಆನಂದ್ ಅಂತಾನ. ಅದಕ್ಕ ಸ್ವಲ್ಪ ರಂಗಪ್ಪ ಕೇಳ್ತಾನ, ದೆನ್ ಐ ವಿಲ್ ಆಸ್ಕ್ ಯು ಫ್ಯೂ ಕ್ವಶನ್ಸ್. ನಾನು ನಿಮ್ಮನ್ನ ಸ್ವಲ್ಪ ಪ್ರಶ್ನೆಗಳನ್ನ ಕೇಳುತ್ತೇನೆ. ವಿಲ್ ಯು ಆನ್ಸರ್ ದೆಮ್? ನೀವು ಅದಕ್ಕೆ ಉತ್ತರಿಸಬಹುದಾ ಅಂತ ಕೇಳಿದ. ಆಲ್, ಎಲ್ಲ ವಿದ್ಯಾರ್ಥಿಗಳು ಓ ಎಸ್ ವಿ ವಿಲ್, ನಾವು ಹೇಳುತ್ತೇವೆ ಅಂತ ಹೇಳಿದ್ರು. ವಿಚ್ ಈಸ್ ದ ಬರ್ಡ್, ವಿಚ್ ಈಸ್ ದ ಗ್ರೀನ್ ಬರ್ಡ್? ಗ್ರೀನ್ ಬರ್ಡ್ ಯಾವುದು? ಗ್ರೀನ್ ಬರ್ಡ್ ಈಸ್ ಪ್ಯಾರೆಟ್. ವಿಚ್ ಈಸ್ ದ ಬ್ಲಾಕ್ ಬರ್ಡ್? ಬ್ಲಾಕ್ ಬರ್ಡ್ ಕ್ರೌ. Which is the bird that has a long tail? Peacock, ನವಿಲು. ಇದು ಗಿಳಿ, ಕನ್ನಡದಾಗ ಬರ್ತೀನಿ. ಕ್ರೌ ಕಾಗೆ, ಪಿಕಾಕ್ ನವಿಲು. ಉದ್ದ ಬಾಲದ ಹಕ್ಕಿ ಯಾವುದು ಅಂತಂದ್ರ ನವಿಲು. Which is the bird that has the long legs? ಉದ್ದ ಕಾಲುಗಳನ್ನ ಹೊಂದಿರೋದು ಯಾವುದು? ಕಾಲುಗಳು ಉದ್ದ ಇರುವುದು ಅಂತಂದ್ರ ಈಗಲ್. ಈಗಲ್. Which is the bird has a long neck? ದೊಡ್ಡ ಗೋಣನ್ನ ಹೊಂದಿರೋದು ಡಕ್. ಬಾತ್ಕೋಳಿ ದೊಡ್ಡ ಗೋಣನ್ನ ಹೊಂದಿರುತ್ತೆ. Which is the bird that has the long beak? Is a crane. What is the food of the crane? Fish. Crane fish ಅನ್ನ ತಿನ್ನುತ್ತವೆ, ಇನ್ಸೆಕ್ಟ್ ಅನ್ನ ತಿನ್ನುತ್ತವೆ. Fish, insects.
ಅವು ಫಿಶ್, ಇನ್ಸೆಕ್ಟ್ಸ್ ಅಂಡ್ ಕಾಳುಗಳನ್ನು ಸಹ ತಿನ್ನುತ್ತವೆ. ವಾಟ್ ಈಸ್ ದ ಫುಡ್ ಆಫ್ ದ ಈಗಲ್? ಈಗಲ್, ಹದ್ದು, ಸ್ನೇಕ್ ಅನ್ನ ತಿನ್ನುತ್ತೆ. ಸ್ನೇಕ್. ವಿಚ್ ಈಸ್ ದ ಸ್ಮಾಲೆಸ್ಟ್ ಬರ್ಡ್ ದಟ್ ಯು ಹ್ಯಾವ್ ಸೀನ್? ಯಾವುದು? ಹಮಿಂಗ್ ಬರ್ಡ್. ಹಮಿಂಗ್ ಬರ್ಡ್. ಸ್ಮಾಲೆಸ್ಟ್ ಬರ್ಡ್ ಅಂದ್ರ ಹಮಿಂಗ್ ಬರ್ಡ್, ಅತಿ ಚಿಕ್ಕದು. ವಿಚ್ ಈಸ್ ದ ಬಿಗ್ಗೆಸ್ಟ್ ಬರ್ಡ್ ದಟ್ ಯು ಹ್ಯಾವ್ ಸೀನ್? ಆಸ್ಟ್ರಿಚ್. ಆಸ್ಟ್ರಿಚ್ ಅನ್ನುವ ಪಕ್ಷಿ ಅತಿ ದೊಡ್ಡದಾಗಿರುತ್ತೆ ನೋಡ್ರಿ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಬರ್ಡ್ ಗಿವನ್ ಇನ್ ದ ಪಿಕ್ಚರ್? ಚಿತ್ರದಲ್ಲಿ ಇರುವ ಹಕ್ಕಿಯ ವಿಶೇಷತೆ ಏನು? ಡಕ್, ಬಾತ್ಕೋಳಿ ನೋಡ್ರಿ. ಇದರದ ಬೀಕ್ ದೊಡ್ಡದಿದೆ. ರಂಗಪ್ಪ, ಗುಡ್. You know something about birds. Now I will show a few nets. You have to name them. ನಾನು ನಿಮಗೆ ಸ್ವಲ್ಪ ಗೂಡುಗಳನ್ನ ತೋರಿಸುತ್ತೇನೆ, ಅವನ್ನ ಹೆಸರು ಹೇಳ್ರಿ. ಇದು ಗಿಜುಗನ ಗೂಡು. ಇದು ನೋಡ್ರಿ ಚಿಕ್ಕ ಹಕ್ಕಿ ಗೂಡಿದು, ಅಲ್ಲೇ ಎಲೆಯಲ್ಲಿ ಮಾಡ್ತಾ ಇದೆ. ಇದು ಹೆಂಗ್ ನೋಡಕ್ ಬಂದಿದ್ ನೋಡ್ರಿ, ಅದು ಬಾವಲಿ ಕಾಗೆ ಗೂಡು. ಅಲ್ಲಿ ವಾವ್, ಲುಕ್ ಆಟ್ ದ ನೆಸ್ಟ್ ಆಫ್ ವೀವರ್ ಬರ್ಡ್. ಅಂದ್ರ ವೀವರ್ ಅಂದ್ರ ತಯಾರಿಸುವುದು. ಹೌ ಬ್ಯೂಟಿಫುಲ್ ಇಟ್ ಈಸ್, ಎಷ್ಟು ಸುಂದರವಾಗಿದೆ ಅದು. ಹೂ ಹ್ಯಾಸ್ ಟಾಟ್ ದಿಸ್ ಬರ್ಡ್ ಟು ಬಿಲ್ಡ್ ಸಚ್ ಬ್ಯೂಟಿಫುಲ್ ನೆಸ್ಟ್? ಅವಕ್ಕೆ ಅಂತಹ ಸುಂದರವಾದ ಗೂಡುಗಳನ್ನ ಕಟ್ಟಲು ಹೇಳಿದವರಾರು, ಕಲಿಸಿಕೊಟ್ಟವರಾರು ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಆಕ್ಟಿವಿಟಿ, ನಿಮಗೊಂದು ಆಕ್ಟಿವಿಟಿ ಕೊಡ್ತಾ ಇದ್ದಾರೆ ನೋಡ್ರಿ. ಆಸ್ಕ್ ಅಂಡ್ ನೋ ಹೌ ಅ ವೀವರ್ ಬರ್ಡ್ ಬಿಲ್ಡ್ ಇಟ್ಸ್ ನೆಸ್ಟ್. ನೀವು ನಿಮ್ಮ ಶಿಕ್ಷಕರಿಗೆ ಕೇಳ್ರಿ ಅಂತ ಹೇಳ್ಯಾರ. ಆ ವೀವರ್ ಬರ್ಡ್ ಏನು ಬೇರೆ ಕಡೆ ಅಂತ ಕಟ್ಟಿಗೆಗಳನ್ನ, ಎಲೆಯನ್ನ ಮತ್ತ ಹುಲ್ಲನ್ನ ತಂದು ಗೂಡುಗಳನ್ನ ಮಾಡ್ತು. ರಂಗಪ್ಪ ಆನ್ಸರ್ ಮಾಡ್ತಾ ನೋಡ್ರಿ. ಯಸ್, ಇಟ್ ಈಸ್ ಟ್ರೂ ಅಲಿ. ಡು ಯು ನೋ ವಾಟ್ ಹ್ಯಾಪನ್ ಅ ಫ್ಯೂ ಡೇಸ್ ಅಗೋ? ಸ್ವಲ್ಪ ದಿನದ ಹಿಂದೆ ಏನಾಯ್ತು ಎಂದು ನಿನಗೆ ಗೊತ್ತಾ? ಅವರ್ ಫ್ರೆಂಡ್ ಕಲ್ಲೇಶ ವಾಸ್ ಗ್ರೇಜಿಂಗ್ ಶಿಪ್ ನಿಯರ್ ದ ರೋಡ್. ನನ್ನ ಒಬ್ಬ ಸ್ನೇಹಿತ ಕಲ್ಲೇಶ ಎಂಬುವವನು ಕುರಿಗಳನ್ನ ಮೇಯಿಸುತ್ತಿದ್ದ. ರೋಡಿನ ಪಕ್ಕ ಕುರಿಗಳನ್ನ ಮೇಯಿಸುತ್ತಿದ್ದ. ಅ ಕಾರ್ ಕೇಮ್ ಅಂಡ್ ಸ್ಟಾಪ್ ನಿಯರ್ ದ ಟ್ರೀ. ಒಂದು ಕಾರು ಒಂದು ಮರದ ಹತ್ತಿರ ಬಂದು ನಿಂತಿತು. A man got out of the car and tried to pluck the weaver bird's nest hanging in the tree. ಒಂದು ಕಾರ್ ಬಂದು ನಿಂತಲ್ಲ, ಆ ಕಾರಿಂದ ಒಬ್ಬ ಮನುಷ್ಯ ಇಳಿದು ಮರದ ಹತ್ತಿರ ಬಂದು ಒಂದು ಗೂಡನ್ನ ಕೀಳಲು ಪ್ರಯತ್ನಿಸುತ್ತಿದ್ದ. ಕಲ್ಲೇಶಿ ran and stopped that man. ಕಲ್ಲೇಶಿ ಓಡಿ ಹೋಗಿ ಆ ಮನುಷ್ಯನನ್ನ ತಡೆದ. That man was surprised. ಆ ಮನುಷ್ಯನಿಗೆ ಆಶ್ಚರ್ಯವಾಯಿತು. He asked, why do you stop me? ಆ ಮನುಷ್ಯ ಕೇಳಿದ ಕಲ್ಲೇಶಿಗ, ನೀನು ನನ್ನನ್ನ ಏಕೆ ತಡೆದೆ? ಕಲ್ಲೇಶಿ replied, you will take the nest and go away. ನೀನು ಆ ಗೂಡನ್ನ ತೆಗೆದುಕೊಂಡು ಹೋಗಿ ಬಿಡುತ್ತೀಯಾ? When the weaver bird comes back. ಆ ಗೂಡನ್ನ ಕಟ್ಟಿದ ಪಕ್ಷಿ ಮತ್ತೆ ಬಂದ ನಂತರ it will not find its nest. ಆ ಗೂಡು ಅದಕ್ಕೆ ಕಾಣುವುದಿಲ್ಲ. And it will be lament. ಅದು ಬೇಜಾರು ಮಾಡಿಕೊಳ್ಳುತ್ತದೆ. I can't bear to see that. ನನಗೆ ಅದರ ಬೇಜಾರನ್ನ ನೋಡಲಾಗುವುದಿಲ್ಲ. I can't bear to see that. ನನಗೆ ಅದರ ತೊಂದರೆಯನ್ನ ನೋಡಲಾಗುವುದಿಲ್ಲ ಅಂತ ಅವನು ಹೇಳಿದ. ನೋಡ್ರಿ, ಕಲ್ಲೇಶಿಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಐತಿ. ಕುರಿ ಕಾಯುವವನು ಅವನ್ ಹೇಳ್ತಾ ಇದ್ದಾನೆ, ಅದನ್ನ ಕೇಳ್ತಾ ಇದ್ದಾನೆ, ಕೇಳ್ಬೇಡಪ್ಪ ಅಂತಂದು ಇವ ಕಲ್ಲೇಶಿ
ಇವ ಕಾರ್ನಿಗಿಂತ ಇಳಿದಂತಹ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ. ತುಂಬಾ ಚೆನ್ನಾಗಿದೆ ಅಲ್ಲ. ದಟ್ ಮ್ಯಾನ್ ವಾಸ್ ಸರ್ಪ್ರೈಸ್ ಟು ಸಿ ಕಲ್ಲೇಶೀಸ್ ಲವ್ ಫಾರ್ ಬರ್ಡ್. ಆ ಮನುಷ್ಯ, ಆ ಸಿರಿವಂತ ಮನುಷ್ಯ ಕಲ್ಲೇಸಿಗಿದ್ದ ಪಕ್ಷಿಗಳ ಮೇಲಿನ ಪ್ರೇಮವನ್ನ ಕಂಡು ಆಶ್ಚರ್ಯಪಟ್ಟ. He praised Kaleshi for teaching him a lesson and returned without touching the nest. ಅವನಿಗೆ ಶಹಬಾಷ್ ಅನ್ನ ಹೇಳಿ ಆ ಗೂಡನ್ನ ಮುಟ್ಟದಂತೆ ಹೋದ. ಲಿಖಿತ, ರಂಗಪ್ಪ, we also like to save the birds and their nest. What should we do? ರಂಗಪ್ಪನಿಗೆ ಲಿಖಿತ ಕೇಳ್ತಾಳ, ರಂಗಪ್ಪ, ನಮಗೂ ಕೂಡ ಹಕ್ಕಿಗಳನ್ನ ಮತ್ತು ಅವುಗಳ ಗೂಡುಗಳನ್ನ ಕಾಪಾಡೋಕೆ ಇಷ್ಟ, ಅದಕ್ಕೆ ನಾವೇನು ಮಾಡಬೇಕು? ರಂಗಪ್ಪ ಹೇಳ್ತಾನ, ಬಿಲ್ಡ್ ಅ ಸ್ಮಾಲ್ ನೆಸ್ಟ್ ಅಂಡ್ ಹ್ಯಾಂಗ್ ದಮ್ ಆನ್ ಟ್ರೀಸ್ ನಿಯರ್ ಯುವರ್ ಸ್ಕೂಲ್ ಆರ್ ಹೋಮ್. ನೀವು ಚಿಕ್ಕ ಗೂಡುಗಳನ್ನ ಮಾಡಿ ನಿಮ್ಮ ಶಾಲೆಯ ಅಥವಾ ನಿಮ್ಮ ಮನೆಯ ಪಕ್ಕ ಹಾಕಿರಿ. ಕೀಪ್ ವಾಟರ್ ಇನ್ ಸ್ಮಾಲ್ ಬೌಲ್ಸ್ ಹಿಯರ್ ಅಂಡ್ ದೇರ್ ಫಾರ್ ಬರ್ಡ್ಸ್ ಟು ಡ್ರಿಂಕ್. ಸ್ವಲ್ಪ ಚಿಕ್ಕ ಬೌಲ್ಗಳಲ್ಲಿ, ಚಿಕ್ಕ ಪಾತ್ರೆಗಳಲ್ಲಿ, ಅಲ್ಲಿ ಇಲ್ಲಿ ಪಕ್ಷಿಗಳು ಕೂಡುವ ಜಾಗದಲ್ಲಿ ನೀರನ್ನ ಇಡಿ. ಕೀಪ್ ಗ್ರೇನ್ಸ್ ಇನ್ ಅ ಸ್ಮಾಲ್ ಪ್ಲೇಟ್ಸ್. ಚಿಕ್ಕ ತಟ್ಟೆಗಳಲ್ಲಿ ಅವುಗಳಿಗೆ ಕಾಳುಗಳನ್ನ ಹಾಕಿ, ಅವುಗಳಿಗೆ ತಿನ್ನಲು ಕಾಳುಗಳನ್ನ ಹಾಕಿ. ಗ್ರೋ ಮೋರ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಅಂಡ್ ಪ್ರೊಟೆಕ್ಟ್ ದಮ್. ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸಿ ಅವುಗಳನ್ನ ರಕ್ಷಿಸಿ. ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಬರ್ಡ್ಸ್. ಇದು ಪಕ್ಷಿಗಳ ಸಂತತಿ ಹೆಚ್ಚಾಗಲು ಸಹಾಯ ಮಾಡುತ್ತದೆ ಎಂದು ರಂಗಪ್ಪ ಹೇಳಿದ. ಡೂ ಇಟ್ ಯುವರ್ ಸೆಲ್ಫ್. ನೋಡ್ರಿ, ಡೂ ಇಟ್ ಯುವರ್ ಸೆಲ್ಫ್. ಬಿಲ್ಡ್ ಅ ನೆಸ್ಟ್ ಫಾರ್ ಅ ಬರ್ಡ್. ಪಕ್ಷಿಗಳಿಗೆ ಗೂಡನ್ನ ನಿರ್ಮಿಸಿ. ನೀವು ನಿಮ್ಮಷ್ಟಕ್ಕೆ ನೀವೇ ಮಾಡೋದಿದು. ಟೇಕ್ ಅ ಯೂಸ್ಡ್ ಪಾಟ್. ಒಂದು ಉಪಯೋಗಿಸಿದ ಪಾಟ್ ಅನ್ನ ತಗೊಳ್ಳಿ, ಮಡಿಕೆಯನ್ನ ತಗೊಳ್ಳಿ. ಕ್ಲೋಸ್ ದ ಮೌತ್ ಆಫ್ ಪಾಟ್ ವಿತ್ ಅ ಪೀಸ್ ಆಫ್ ಕ್ಲಾತ್. ಅದರ ಬಾಯಿಯನ್ನ ಒಂದು ಬಟ್ಟೆಯಿಂದ ಮುಚ್ಚಿ. ಮೇಕ್ ಅ ಹೋಲ್ ಇನ್ ದ ಮಿಡಲ್ ಆಫ್ ದ ಕ್ಲಾತ್. ಮುಚ್ಚಿದ ಬಟ್ಟೆ ಮುಚ್ಚಿರ್ತಿರಲ್ಲ, ಅದರ ನಡಕ ಹೋಲ್ಗಳನ್ನ ಮಾಡಿ, ತೂತುಗಳನ್ನ ಮಾಡಿ. ಸೊ ದಟ್ ಬರ್ಡ್ ಕ್ಯಾನ್ ಗೋ ಇನ್ ಅಂಡ್ ಕಮ್ ಔಟ್. ಆ ತೂತುಗಳಿಂದ ಪಕ್ಷಿ ಒಳಗೆ ಹೋಗಿ ಹೊರಗೆ ಬರುವಂತೆ ಮಾಡಿ. ದ ನೆಸ್ಟ್ ಈಸ್ ರೆಡಿ. ಇಷ್ಟು ಮಾಡಿದ್ರಿ ಅಂದ್ರ ನಿಮ್ಮ ಗೂಡು ರೆಡಿ ಆಯ್ತು. ಮೇಕ್ ಅ ಫ್ಯೂ ಸ್ಮಾಲ್ ಹೋಲ್ at the bottom of the pot. ಒಂದಿಷ್ಟು ಚಿಕ್ಕ ತೂತುಗಳನ್ನ ಅದರ ತಳದಲ್ಲಿ ಮಾಡಿ. so that water does not collect inside. ಇದರಿಂದ ನೀರು ಅದರಲ್ಲಿ ಶೇಖರಣೆ ಆಗುವುದಿಲ್ಲ. with the help of elders, hang the pot on a branch of tree. provide the bird with the water and grain every day. ಇಷ್ಟು ಹಿರಿಯರ ಸಹಾಯದಿಂದ ಅದನ್ನೊಂದು ಗಿಡಕ್ಕೆ ಹಾಕಿ ಅವಕ್ಕೆ, ಆ ಪಕ್ಷಿಗಳಿಗೆ ದಿನಾಲು ನೀರು ಮತ್ತು ಕಾಳುಗಳನ್ನ ಬಡಿಸಿ ಕೊಡಿ ಅಂತ ಹೇಳ್ತಾ ಇದ್ರೆ ನೀವು ಟ್ರೈ ಮಾಡಿ ಇದನ್ನ ಮಾಡಕ. ನೆಕ್ಸ್ಟ್ ವನಜ ಹೇಳ್ತಾ, ಅರಂಟ್ ದ ಫೀಲ್ಡ್ ಹಾರ್ನ್ಡ್ ಬೈ ದ ಬರ್ಡ್ಸ್. ನಮ್ಮ ಹೊಲಗಳು, ತೋಟಗಳು ಪಕ್ಷಿಗಳಿಂದ ಹಾಳಾಗುವುದಿಲ್ಲವೇ, ತೊಂದರೆ ಆಗುವುದಿಲ್ಲವೇ ಅಂತ ವನಜ ಕೇಳಿದ್ರು. ರಂಗಪ್ಪ, ನೋ ಚೈಲ್ಡ್, ದೇ ಆರ್ ವೆರಿ ಹೆಲ್ಪ್ಫುಲ್. ಇಲ್ಲ ಮಗುವೆ, ಅವು ತುಂಬಾ ಸಹಾಯಕ. ದೇ ಈಟ್ ದ ಇನ್ಸೆಕ್ಟ್ಸ್. ಅವು ಕೀಟಗಳನ್ನ ತಿನ್ನುತ್ತವೆ. ವಿಚ್ ಹಾರ್ಮ್ ಕ್ರಾಪ್ಸ್. ಬೆಳೆಗಳಿಗೆ ತೊಂದರೆ ಮಾಡುವಂತಹ ಕೀಟಗಳನ್ನ ಅವು ಪಕ್ಷಿಗಳು ತಿನ್ನುತ್ತವೆ. ಇಟ್ ರೆಡ್ಯೂಸಸ್ ದ ಲಾಸ್. ಅದು ಹಾನಿಯನ್ನ ತಡೆಗಟ್ಟುತ್ತವೆ. thus it helps the growth of crop. ಇದರಿಂದ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ.
ಕೀಟ ಬೆಳೆಗಳಿಗೆ ತೊಂದರೆಯನ್ನು ಮಾಡುತ್ತ. ತೊಂದರೆ ಕೊಡುವುದನ್ನ ಪಕ್ಷಿ ತಿಂತಂದ್ರ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಅಂತ ರಂಗಪ್ಪ ಹೇಳಿದ. ಇನ್ನೊಂದು ಆಕ್ಟಿವಿಟಿ ಐತಿ ನೋಡ್ರಿ, ಕಲೆಕ್ಟ್ ದ ಫೀದರ್ ಡ್ರಾಪ್ಡ್ ಫ್ರಮ್ ದ ಬರ್ಡ್ಸ್. ಅಂದ್ರ ಪಕ್ಷಿಗಳ ಗರಿಗಳನ್ನ ಶೇಖರಣೆ ಮಾಡಿ, ವಿತ್ ದ ಹೆಲ್ಪ್ ಆಫ್ ಟೀಚರ್ ಆರ್ ಎಲ್ಡರ್ ಫೈಂಡ್ ಔಟ್ ವಿಚ್ ಬರ್ಡ್ ಫೀದರ್ ದೇ ಆರ್. ಅವು ಯಾವ ಹಕ್ಕಿಯ ಗರಿ ಎಂದು ಗುರುತಿಸಿ, ಪೇಸ್ಟ್ ದ ಕಲೆಕ್ಟೆಡ್ ಫೀದರ್ ಇನ್ ಯೂಸ್ ನೋಟ್ಬುಕ್ ಅಂಡ್ ಪ್ರಿಪೇರ್ ಅನ್ ಆಲ್ಬಮ್. ನೀವು ಉಪಯೋಗಿಸಿದ ಒಂದು ನೋಟ್ಬುಕ್ಕಿಗೆ ಅವನ್ನೆಲ್ಲ ಹಚ್ಚಿ ಒಂದು ಆಲ್ಬಮ್ ಅನ್ನ ತಯಾರು ಮಾಡಿ ಅಂತ ಹೇಳಿದಾರ. ಆಕ್ಟಿವಿಟಿ ಚೆನ್ನಾಗಿದೆ, ಮಾಡಿ. ಒಂದು 10 ಬರ್ಡ್ಸ್ ಮಾಡಿ. ಕೋಳಿ ತೋಳಿ, ಹೆನ್, ಕೋಳಿದೊಂದು ತೋಳಿ, ಪಿಕಾಕ್ ಸಿಗುತ್ತ ಪಿಕಾಕ್ದು ಸಿಗುತ್ತಾ? ಪಿಕಾಕ್ದೊಂದು ಸಿಗುತ್ತ. ನೆಕ್ಸ್ಟ್ ಪ್ಯಾರೆಟ್ ಸಿಗುತ್ತ, ಈಗಲ್ ಸಿಗುತ್ತ, ಪಿಜನ್ ಸಿಗುತ್ತ. ಟ್ರೈ ಮಾಡಿ, ಒಂದಿಷ್ಟರ ಟ್ರೈ ಮಾಡಿ. ಅರುಣ ಹೇಳ್ತಾಳ, ಎಸ್ ದೇ ಡು. These are the cockroaches. There are cockroaches, lizards, houseflies. ಕಾಕ್ರೋಚಸ್ ಮನೆಯಲ್ಲಿ ನೋಡ್ರಿ, ಜಿರಳೆ, ಹಲ್ಲಿ, ಮತ್ತ ನೊಣ, ರ್ಯಾಟ್ಸ್, ಇಲಿ, ಕ್ಯಾಟ್ಸ್, ಬೆಕ್ಕು, ಮಸ್ಕಿಟೋಸ್, ಸೊಳ್ಳೆಗಳು, and also spiders, ಜೇಡ. Along with these, there are domestic animal like cows. ಇವುಗಳ ಜೊತೆಗೆ ಸಾಕು ಪ್ರಾಣಿಗಳಾದ ಆಕಳು, ಬಫೆಲೋಸ್, ಎಮ್ಮೆ, ಶೆಪ್, ಕುರಿ, ಡೌಸ್, ಪಾರಿವಾಳಗಳು ಇರುತ್ತವೆ. ದೇರ್ ಆರ್ ಮೆನಿ ಅನಿಮಲ್ಸ್. ಎಷ್ಟೆಲ್ಲಾ ಪ್ರಾಣಿಗಳು ಇವೆ. ಇಲ್ಲಿ ನೋಡ್ರಿ, ಜಿರಳೆ, ಕಾಕ್ರೋಚ್, ಜಿರಳೆ, ಲಿಸರ್ಡ್, ಹಲ್ಲಿ, ಹೌಸ್ ಫ್ಲೈ, ನೊಣ, ರ್ಯಾಟ್, ಇಲಿ, ಕ್ಯಾಟ್, ಬೆಕ್ಕು, ಮಸ್ಕಿಟೋ, ಸೊಳ್ಳೆ, ಸ್ಪೈಡರ್, ಜೇಡ, ಕೌ, ಹಸು, ಬಫೆಲೋ, ಎಮ್ಮೆ, ಶಿಪ್, ಕುರಿ, ಪಿಜನ್, ಪಾರಿವಾಳ. ಓ ವಾಟ್ ಲೀಪ್ ದೇರ್. ಅಬ್ಬಾ, ಏದೇನು ಹಾರಿತು ಲಿಖಿತ. ಡೋಂಟ್ ಬಿ ಅಫ್ರೇಡ್, ಇಟ್ ಈಸ್ ಅ ಫ್ರಾಗ್. ಇದು ಕಪ್ಪೆ. ಇಟ್ ಜಂಪ್ಡ್ ಫ್ರಾಮ್ ಫಂಡ್ ಟು ದ ಫಂಡ್. ಇದು ಕೊಳದ ನೀರಿನಿಂದ ನೆಲದ ಮೇಲೆ ಜಿಗಿಯಿತು ಅಂತ ಹೇಳಿದ್ಲು. ತೆರೆಸಾ, ವಾಟ್ ಈಸ್ ದ ಫ್ರಾಗ್ ಡೂಯಿಂಗ್ ಆನ್ ದ ಲ್ಯಾಂಡ್ ಲೀವಿಂಗ್ ದ ವಾಟರ್. ಅದು ನೀರನ್ನ ಬಿಟ್ಟು ನೆಲದ ಮೇಲೆ ಕಪ್ಪೆ ಏನು ಮಾಡುತ್ತದೆ ಅಂತ ತೆರೆಸಾ ಕೇಳಿಲ್ಲ. ಆನಂದ್ ಹೇಳ್ತಾನ, ಡೋಂಟ್ ಯು ನೋ ತೆರೆಸಾ, ದ ಫ್ರಾಗ್, ಟೊರ್ಟೈಸ್, ಕ್ರೊಕೊಡೈಲ್. ಕಪ್ಪೆ, ಆಮೆ ಮತ್ತು ಮೊಸಳೆ ಮುಂತಾದವು ಲಿವ್ ಬೋತ್ ಇನ್ ವಾಟರ್ ಅಂಡ್ ಆನ್ ಲ್ಯಾಂಡ್. ಅದಕ್ಕೆ ಅವಕ್ಕೆ ಏನಂತಾರ, ಆಂಫಿಬಿಯನ್ಸ್ ಅಂತಾರ. ಆಂಫಿಬಿಯನ್ಸ್ ಅಂತ ಹೇಳ್ತಾರ. ಉಭಯವಾಸಿಗಳು. ನೀರಿನಲ್ಲಿಯೂ ಮತ್ತು ನೆಲದ ಮೇಲೆಯೂ ವಾಸಿಸುವಂತಹ ಪ್ರಾಣಿಗಳಿಗೆ ಉಭಯವಾಸಿಗಳು, ಆಂಫಿಬಿಯನ್ಸ್ ಅಂತ ಹೇಳ್ತಾರ. ಫ್ರಾಗ್ ಕಪ್ಪೆ, ಟಾರ್ಟೈಸ್ ಆಮೆ, ಕ್ರೊಕೊಡೈಲ್ ಮೊಸಳೆ. ನೋಡ್ರಿ, ವನಜ. ದೆನ್ ವಿಚ್ ಆರ್ ದ ಅನಿಮಲ್ಸ್ ದಟ್ ಲಿವ್ ಓನ್ಲಿ ಇನ್ ವಾಟರ್. ನೀರಿನಲ್ಲಿ ಮಾತ್ರ ವಾಸಿಸುವಂತ ಯಾವುದು? ಫಿಶ್, ಪ್ರಾನ್, ಇಟಿಸಿ ಮುಂತಾದವು. ವನಜ. ಡು ಯು ನೋ ಮೈ ಗ್ರ್ಯಾಂಡ್ ಮದರ್ ಹೌಸ್ ಈಸ್ ನಿಯರ್ ಟು ಸಿ. ನನ್ನ ಅಜ್ಜಿಯ ಮನೆ ಸಮುದ್ರದ ಪಕ್ಕ ಇದೆ. ಮೈ grandmother tells me that there are prawns, crab, ಅಂದ್ರ ಪ್ರಾನ್ ನಕ್ಷತ್ರ ಮೀನು, ಕ್ರಾಬ್ ಏಡಿ, ಟರ್ಟೈಸ್ ಆಮೆ, ಸ್ಟಾರ್ ಫಿಶ್ ನಕ್ಷತ್ರ ಮೀನು, ಕೋರಲ್ ರಿಪ್ಸ್ ಅಂತ ಬರುತ್ತೆ, ಸ್ನೇಲ್ಸ್. Sometimes I have seen crabs and starfish on the sand there. Next time when I go, I shall get a few shells. ನಾನು ಇನ್ನೊಂದು ಸರಿ ಅಲ್ಲಿಗೆ ಹೋದಾಗ ನಾನು ಕೆಲವೊಂದು ಶಂಕುಗಳನ್ನ ಆರಿಸಿ ತರಿಸ್ತೇನೆ ಅಂತ ಹೇಳಿಲ್ಲ. ಪ್ರಾನ್, ಸಿಗಡಿ ಮೀನ್ ನೋಡ್ರಿ, ಪ್ರಾನ್ ತುಂಬಾ ಚೆನ್ನಾಗಿರ್ತದೆ ತಿನ್ನಾಕ. ಪ್ರಾನ್
ಬಾಯಲ್ಲಿ ಇಟ್ಬಿಟ್ರೆ ಕರಗ್ ಬಿಡುತ್ತ ಆ ತರ ಇರುತ್ತೆ, ಚೆನ್ನಾಗಿರುತ್ತೆ. ಕ್ರ್ಯಾಬ್ ಅಂದ್ರೆ ಏಡಿ, ಟಾರ್ಟಾಯ್ಸ್ ಆಮೆ, ಸ್ಟಾರ್ ಫಿಶ್ ನಕ್ಷತ್ರ ಮೀನು, ಸ್ನೇಲ್ ಬಸವನ ಹುಳು, ಕೌರಿಶಲ್ ಕವಡೆ, ಸೆಂಟಿಫೇಡ್ ಜರಿ ಅಂತಾರ ಅದಕ್ಕ, ಜರಿ ಕಿವಿ ಒಳಗೆ ಹೋಗುತ್ತಾ ಜರಿ. ಜೆಲ್ಲಿ ಫಿಶ್ ನೋಡ್ರಿ, ಹಂಬಲ ಮೀನು ಅಂತ ನೋಡ್ರಿ. ಮಲುಸ್ಕಲ್ ಸೆಲ್ ಕಪ್ಪೆ ಚಿಪ್ಪು, ಮಲುಸ್ಕಲ್ ಶೆಲ್ ಅಂತಾರ. ರಂಗಪ್ಪ, ಪ್ಲೀಸ್ ಡೋಂಟ್ ಡ್ರಿಂಕ್ ದ ಶೆಲ್, ಇಫ್ ದೇರ್ ಆರ್ ಅನಿಮಲ್ ಇನ್ಸೈಡ್ ದೇ ವಿಲ್ ಡೈ, ಲೀವ್ ದೆಮ್ ಇನ್ ಅ ಸೀ. ಅದರ ದಯವಿಟ್ಟು ಆ ಕಪ್ಪೆ ಚಿಪ್ಪನ್ನ ಅದ್ರೊಳಗ ಪ್ರಾಣಿಗಳಿದ್ರ ತರಾಕ್ ಹೋಗ್ಬೇಡ, ಅವು ಸಾಯುತ್ತ, ಅದನ್ನ ಅಲ್ಲೇ ಬಿಟ್ಟು ಬಾ, ಅದು ಖಾಲಿ ಇತ್ತಂದ್ರ ತಗೊಂಡ್ ಬಾ ಅಂತ ಹೇಳಿದವ. ಆಲ್ ರೈಟ್, ಐ ವಿಲ್ ಡೂ ಸೋ. ಆಯ್ತು, ಹಾಗೆ ಮಾಡ್ತೀನಿ ಅಂತ ಮನುಷ್ಯ ಹೇಳಿದ್ಲು. ರಂಗಪ್ಪ, ಯು ಹ್ಯಾವ್ ಸೀನ್ ಮೆನಿ ಅನಿಮಲ್, ಡು ಯು ಥಿಂಕ್ that the size, color and shape of these animal are the same? ನೀವು ಈಗ ಬಹಳಷ್ಟು ಪ್ರಾಣಿಗಳನ್ನ ನೋಡಿದಿರಿ, ನಿಮಗೆ ನೀವು ಅದರ ಬಣ್ಣ, ಅದರ ಗಾತ್ರ ಮತ್ತು ಅದರ ಆಕಾರ ಒಂದೇ ಇದೆ ಎಂದು ಎನ್ನಿಸುತ್ತದೆಯೇ, ಒಂದೇ ತರ ಇದೆಯೇ ಅಂತ ಕೇಳಿದ. ಲಿಖಿತ, ನೋ ನಾಟ್ ಎಟ್ ಆಲ್, ಇಲ್ಲ ಇಲ್ಲ, ಇಲ್ಲವೇ ಇಲ್ಲ. ದೇ ಆರ್ ಡಿಫರೆಂಟ್ ಫ್ರಾಮ್ ಈಚ್ ಅದರ್, ಅವು ಒಂದಕ್ಕೊಂದು ಬೇರೆ ಇವೆ. ದೇ ಡಿಫರ್ ಇನ್ ಶೇಪ್, ಕಲರ್ ಅಂಡ್ ಸೈಜ್, ಅವು ಆಕಾರ, ಬಣ್ಣ ಮತ್ತು ಆಕೃತಿಯಲ್ಲಿ ವಿಭಿನ್ನವಾಗಿವೆ ಅಂತ ಹೇಳಿದ್ರು ಲಿಖಿತ ಅವರು. ರಂಗಪ್ಪ ಹೇಳ್ತಾನ, ಯು ಆರ್ ರೈಟ್, ದೇರ್ ಆರ್ ಇನ್ಯೂಮರಲ್ ಕೈಂಡ್ ಆಫ್ ಅನಿಮಲ್. ನಿಜ, ಪ್ರಾಣಿಗಳಲ್ಲಿ ಎಣಿಸಲು ಆಗದಷ್ಟು ವಿಧಗಳಿವೆ. ಅರೇಂಜ್, ಈಗ ಆಕ್ಟಿವಿಟಿ ನೋಡ್ರಿ. ಅರೇಂಜ್ ದ ಅನಿಮಲ್ ಗಿವನ್ ಬಿಲೋ ಇನ್ ಆನ್ ಆರ್ಡರ್ ಫ್ರಾಮ್ ದ ಸ್ಮಾಲೆಸ್ಟ್ ಅನಿಮಲ್ ಟು ದ ಬಿಗ್ಗೆಸ್ಟ್ ಅನಿಮಲ್. ಇಲ್ಲಿ ಕೊಟ್ಟಿರುವಂತಹ ಪ್ರಾಣಿಗಳಲ್ಲಿ ಚಿಕ್ಕದರಿಂದ ದೊಡ್ಡದನ್ನ ಹೊಂದಿಸಿ. ಕಾವ್, ಡಾಗ್, ಗೋಟ್, pigeon, honeybee, ant, sparrow, elephant, grasshopper, cat. ಈಗ ಮೊದ್ಲಿಗೆ ಯಾವ್ದು ಬರುತ್ತ? ಆಂಟ್ ಚಿಕ್ಕದೈತಿ. ನೆಕ್ಸ್ಟ್ ಹನಿಬಿ, ಬರುತ್ತ. ನೆಕ್ಸ್ಟ್ ಅದಾದ ನಂತರ ಗ್ರಾಸ್ ಆಫರ್ ಬರುತ್ತ. ಅದಾದ ನಂತರ ಸ್ಪ್ಯಾರೋ ಬರುತ್ತ, ಗುಬ್ಬಚ್ಚಿ. ಅದಾದ ನಂತರ ಪಿಜನ್, ಪಾರಿವಾಳ ಬರುತ್ತ. ಅದಾದ ನಂತರ ಕ್ಯಾಟ್. ಅದಾದ ನಂತರ ಡಾಗ್, ಡಾಗ್. ಅದಾದ ನಂತರ ಗೋಟ್. ಅದಾದ ನಂತರ ಕಾವ್, ಎಲಿಫೆಂಟ್. ನೋಡ್ರಿ, ಎಲ್ಲವನ್ನು ಹೊಂದಿಸಿದ್ವಿ. ಈಗ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಇದೇ ತರ ಇರ್ತಾವ, ಚಿಕ್ಕದ್ರಿಂದ ದೊಡ್ಡದ್ರ. There are many kind of insects and birds in this tree and pond. ಇಲ್ಲಿ ಹಲವು ಬಗೆಯ ಕೀಟಗಳು ಮತ್ತು ಪಕ್ಷಿಗಳು ಈ ಗಿಡದಲ್ಲಿ ಮತ್ತು ಈ ಕೊಳದಲ್ಲಿ ಇವೆ ಅಂತ ವನಜ ಹೇಳಿದ್ಲು. ರಂಗಪ್ಪ, ಇನ್ಸೆಕ್ಟ್ ಅಂಡ್ ಬರ್ಡ್ಸ್ ಆರ್ ಆಲ್ಸೋ ಅನಿಮಲ್ಸ್. ಅವು ಕೂಡ ಜೀವಿಗಳೇ ಅಂತಂದು ರಂಗಪ್ಪ ಹೇಳಿದ. ಅಲ್ಲಿ some animals eat grass, some eat grains, while some eat worms, insects and flesh. ಕೆಲವೊಂದಿಷ್ಟು ಹುಲ್ಲನ್ನ ತಿನ್ನುತ್ತವೆ, ಕೆಲವೊಂದಿಷ್ಟು ಮಾಂಸವನ್ನ ತಿನ್ನುತ್ತವೆ, ಕೆಲವೊಂದಿಷ್ಟು ಕೀಟಗಳನ್ನ ತಿನ್ನುತ್ತವೆ, ಫ್ಲೆಶ್ ಕೀಟಗಳನ್ನ ತಿನ್ನುತ್ತವೆ ಅಂತ ಯಾರೋ ಅಲ್ಲಿ ಹೇಳಿದ. ರಂಗಪ್ಪ ಹೇಳ್ತಾನೆ, yes, the animals which eat only products obtained from plants and such as grass, grains,
ಫ್ರೂಟ್ಸ್ ವೆಜಿಟೇಬಲ್ಸ್ ಆರ್ ಕಾಲ್ಡ್ ಹರ್ಬಿವೋರಸ್. ಸಸ್ಯಾಹಾರಿಗಳು ಅಂತ ಕರೀತಾರೆ. ಸಸ್ಯದ ಪದಾರ್ಥಗಳನ್ನ ತಿಂದು ಬದುಕುವಂತಹ ಪ್ರಾಣಿಗಳಿಗೆ ಸಸ್ಯಾಹಾರಿಗಳು ಹರ್ಬಿವೋರಸ್ ಅಂತ ಕರೀತಾರೆ. These animals which eat insects, flesh and other small animals are called carnivorous. ಮತ್ತ ಮಾಂಸವನ್ನ ತಿಂದು ಬದುಕುವಂತ ಪ್ರಾಣಿಗಳಿಗೆ ಮಾಂಸಾಹಾರಿಗಳು ಅಂತ ಕರೀತಾರ. ಇಲ್ಲಿ ನೋಡ್ರಿ, ರಾಬಿಟ್, ಡೀರ್ ಜಿಂಕೆ, ಕೌ ಹಸು, ಸ್ಕ್ವಾರಲ್ ಅಳಿಲು ಇವು ಸಸ್ಯಾಹಾರಿಗಳು, ಹರ್ಬಿವೋರಸ್ ಇವು. ಫ್ರಾಗ್, ಟೈಗರ್, ಫಾಕ್ಸ್, ಕ್ರೇನ್ ಇವು ಕಾರ್ನಿವೋರಸ್. ಹರ್ಬಿವೋರಸ್, ಕಾರ್ನಿವೋರಸ್. ನೆಕ್ಸ್ಟ್, ಐ ಈಟ್ ಬೋತ್ ಫ್ರೂಟ್ ಅಂಡ್ ಫಿಶ್. ನಾನು ಹಣ್ಣು ಮತ್ತು ಮಾಂಸ ಎರಡನ್ನೂ ತಿನ್ನುತ್ತೇನೆ, ಹಣ್ಣು ಮತ್ತು ಮೀನು ಎರಡನ್ನೂ ತಿನ್ನುತ್ತೇನೆ ಅಂತ ಸೀಮಾ ಹೇಳಿಲ್ಲ. ಯು ಆರ್ ಓಮ್ನಿವೋರಸ್, ಮಿಶ್ರಹಾರಿ, ನೀನು ಮಿಶ್ರಹಾರಿ ಅಂತ ರಂಗಪ್ಪ ಹೇಳ್ತಾನೆ. ದ ಅನಿಮಲ್ ಲೈಕ್ ಡಾಗ್, ಕ್ಯಾಟ್, ಇಟಿಸಿ ಆರ್ ಆಲ್ಸೋ ಓಮ್ನಿವೋರಸ್. ನಾಯಿ ಮತ್ತು ಬೆಕ್ಕು ಕೂಡ ಮಿಶ್ರಹಾರಿಗಳು. They are also omnivorous. The animal which eat the product obtained from both plants and animals are omnivorous animals. Okay. Omnivorous animals. Play the game. Draw a circle on the ground. Divide the circle into 3 equal parts and ಇದನ್ನ ಮಾಡ್ರಿ. ಆಟ ಚೆನ್ನಾಗಿದೆ. Teresa, oh, it is getting dark. Let us go home. ಈಗ ಹೊತ್ತಾಗ್ತಾ ಇದೆ, ನಾವು ಮನೆಗೆ ಹೋಗೋಣ ಅಂತ ತೆರೆಸಾ ಹೇಳಿಲ್ಲ. ಅದಕ್ಕ ಓಕೆ, ಆಲ್ ಆಫ್ ಯು ಗೋ ಹೋಮ್ ನಾವ್. ಟುಮಾರೋ ಈಸ್ ಸಂಡೇ. ಆಯ್ತು, ನೀವು ಮನೆಗೆ ಹೋಗಿ, ನಾಳೆ ರವಿವಾರ ಇದೆ. ಆಲ್ ಆಫ್ ಯು ವೇಕ್ ಅಪ್ ಅರ್ಲಿ ಅಂಡ್ ಕಮ್ ಟು ದ ಗಾರ್ಡನ್. ನಾಳೆ ಬೆಳಗ್ಗೆ ಬೇಗ ಎದ್ದು ತೋಟಕ್ಕೆ ಬನ್ನಿ. ಲೆಟ್ ಅಸ್ ವಾಚ್ ದ ಬರ್ಡ್ಸ್. ಮತ್ತೆ ಪಕ್ಷಿಗಳನ್ನ ನೋಡೋಣ, ಪಕ್ಷಿಗಳನ್ನ ವೀಕ್ಷಿಸೋಣ. ನೆಕ್ಸ್ಟ್, where do these animals live? Match them by drawing a line. ಲಯನ್ ಎಲ್ಲಿರುತ್ತ? ಗುಹೆಯಲ್ಲಿರುತ್ತ. ಕೇವ್ ಗುಹೆಯಲ್ಲಿರುತ್ತ. ಸಿಂಹ. ಸ್ನೇಕ್ ಎಲ್ಲಿರುತ್ತ? ಮಂಗ ಮರದಲ್ಲಿರುತ್ತ. ಫಿಶ್ ತಡೀರಿ, ಮಂಗ ಮರ. ಹನಿ ಜೇನುಗೂಡು. ಜೇನುಗೂಡಿನಲ್ಲಿರುತ್ತ. ಹೈವ್, ಜೇನುಗೂಡಿಗೆ ಹೈವ್ ಅಂತಾರ. ನೆಕ್ಸ್ಟ್, ಸ್ಟಾರ್ ಫಿಶ್ ಸಮುದ್ರದಲ್ಲಿರುತ್ತ. ಸಮುದ್ರದಲ್ಲಿ ಇರುತ್ತ. ಕೊಕ್ಕರೆ, ಕ್ರೇನ್ ನದಿಯಲ್ಲಿರುತ್ತ. ರ್ಯಾಟ್ ಬೀಲದಲ್ಲಿರುತ್ತ. ಹೋಲ್. ಕಾಕ್ರೋಚ್ ಜಿರಳೆ. ಗಿಜುಗ ಗೂಡ್ನಲ್ಲಿರುತ್ತ. ಗಿಜುಗನ ಗೂಡ್ನಲ್ಲಿರುತ್ತ. ನೋಡ್ರಿ, ಇನ್ನೇನು? ಹಾವು ಪಾಂಡ್. ಹಾವು ಹುತ್ತದಲ್ಲಿರುತ್ತ. ಇದು ಮುಗಿತ್ತ. ಲಯನ್ ಕೇವ್ ಗುಹೆಯಲ್ಲಿರುತ್ತ. ಹಾವು ಹುತ್ತದಲ್ಲಿರುತ್ತ. ಫಿಶ್ ಕೊಳದಲ್ಲಿರುತ್ತ. ಓಕೆ. ಮಂಕಿ ಟ್ರೀ ಮರದಲ್ಲಿರುತ್ತ. ಹನಿ ಬಿ ಜೇನುಗೂಡಿನಲ್ಲಿರುತ್ತ. ಸ್ಟಾರ್ ಫಿಶ್ ಸಮುದ್ರದಲ್ಲಿರುತ್ತ. ಕ್ರೇನ್ ನದಿಯಲ್ಲಿರುತ್ತ. ರ್ಯಾಟ್ ಬಿಲದಲ್ಲಿರುತ್ತ. ಕಾಕ್ರೋಚ್ ಒಂದು ಉಳಿದೈತನ. ಕಾಕ್ರೋಚ್ ಸಂಧಿಗಳು ಅಂದ್ರೆ ಕೇವ್ಸ್ ಇಲ್ಲಿರುತ್ತೆ. ಮುಗಿಯುತ್ತೆ. ಇಷ್ಟನ್ನ ನೀಟಾಗಿ ಹಾಕ್ರಿ. ಇಲ್ಲೊಂದು ಆಕ್ಟಿವಿಟಿ ಐತಿ. ಈ ಆಕ್ಟಿವಿಟಿಯನ್ನ ನೀವು ನೋಡಿರುವಂತ ಪಕ್ಷಿಗಳ ಹೆಸರು ಬರಿ. ಹನಿ ಬಿ, ಇಲ್ಲೇ ಹೇಳ್ಬಿಡ್ತೀನಿ. ಇದು ಡಾಂಕಿ ಕತ್ತೆ, ಡಾಂಕಿ. ಸ್ಪ್ಯಾರೋ ಮಂಕಿ. ಕಾವ್ ಕಾಕ್. ಶಿಪ್ ಕಾಕ್. ಕ್ಯಾಟ್ ಡಾಗ್. ಬರಿತೀರಾ?
ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 2 ಗ್ರೀನ್ ವೆಲ್ತ್ ಅನ್ನ ನೋಡೋಣ.